ಜೈ ಶ್ರೀರಾಮ್ ಎಲ್ಲರಿಗೂ. ಡೇ 2 ಅಗ್ನಿಹೋತ್ರ ಮಾರ್ನಿಂಗ್ದಿದು. ಇದು ಡೇ 2ಗೆ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಂದರೆ ಮನೆಯಲ್ಲಾಗಲಿ, ಬಾಡಿಯಲ್ಲಾಗಲಿ, ಮೈಂಡಲ್ಲಾಗಲಿ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಇದು ನಾನು ಹೇಳೋದಕ್ಕಿಂತ ನೀವು ಮಾಡಿ, ನೀವು ಅನುಭವಪಟ್ಟು ಆ ಎಂಜಾಯ್ನ ನೀವು ನೋಡಿ ಆಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್, ದಯವಿಟ್ಟು. ಇಲ್ಲೇನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಸೂರ್ಯ ನಮಸ್ಕಾರ ಸಪ್ರೇಟ್ ಮಾಡ್ತಾರೆ, ಅಗ್ನಿಹೋತ್ರ ಸಪ್ರೇಟ್ ಮಾಡ್ತಾರೆ, ಹನುಮಾನ್ ಚಾಲೀಸ ಸಪ್ರೇಟ್ ಮಾಡ್ತಾರೆ. ಇದೆಲ್ಲ ಒಂದು ಫ್ಯಾಮಿಲಿ ಇವರೆಲ್ಲ. ಅದಕ್ಕೆ ಒಟ್ಟಿಗೆ ಒಂದು ಸಂಕಲ್ಪ ಥರ ತಗೊಂಡು ಮಾಡೋದ್ರಿಂದ ರಿಯಲಿ ಹೇಳ್ತೀನಿ, ಬೇರೆ ಲೆವೆಲ್ ಎನರ್ಜಿ. ನೋಡಿ, ಇದೇ ಪದ್ಧತಿಯಲ್ಲಿ ಮಾಡಿಕೊಂಡು ನೋಡಿ, ಫಸ್ಟು ದೀಪದಿಂದನೇ ಹಚ್ಚಬೇಕು ಇದನ್ನು. ಮತ್ತು ಯಾವುದೇ ಕರ್ಪೂರ, ಯಾವುದೇ ಐಟಮ್ ಯೂಸ್ ಮಾಡಬಾರ್ದು. ಶುದ್ಧ ಗೀ, ಅಕ್ಕಿ, ಅನ್ಪಾಲಿಶ್ ರೈಸು ಈ ಥರ ದೀಪ ಹಚ್ಕೊಂಡು ಅದರಿಂದ ಕೌಡನ್ನು ಹಚ್ಚಿ ಅದಕ್ಕೆ ಹಾಕಿ ಮಾಡಬೇಕು. ಮಾಡಿ ಹನುಮಾನ್ ಸಂಕಲ್ಪ ಈ 3 ನೋಡಿ, ಸೂರ್ಯ ನಮಸ್ಕಾರ ಆಗುತ್ತೆ ನಂದು, ಮತ್ತು ಅಗ್ನಿಹೋತ್ರ ಆಗುತ್ತೆ. ಅಗ್ನಿಹೋತ್ರ ಆದಮೇಲೆ 9 ಟೈಮ್ಸ್ ಹನುಮಾನ್ ಚಾಲೀಸ, ಸೂರ್ಯ ನಮಸ್ಕಾರನೂ 9 ರೌಂಡು. ಇದನ್ನು ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ಬಾಡಿಯಲ್ಲಿ ಏನೋ ಚೇಂಜಸ್ ಆಗ್ತಾಯಿದೆ ತುಂಬ, ಮನೆಯಲ್ಲಾಗಲಿ ಬಾಡಿಯಲ್ಲಾಗಲಿ. ರಿಯಲಿ ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ತಿಳಿಸ್ತೀನಿ, ಇದ್ರ ಬೆನಿಫಿಟ್ ಇನ್ನೂ ಏನೇನು ಆಗ್ತಾಯಿದೆ ಅಂತ. ಆ ಹ್ಯಾಶಿಂದ ಇನ್ನೂ ಏನೇನು ಕ್ಲಿಯರ್ ಆಗ್ತಾಯಿದೆ. ನಿಜವಾಗ್ಲೂ ವರ್ಡ್ಸ್ ಸಾಲ್ತಾ ಇಲ್ಲ, ಪ್ಲಸ್ ಟೈಮು ಸಾಲ್ತಾ ಇಲ್ಲ, ಅಷ್ಟು ರಿಸಲ್ಟ್ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ವಿವರವಾಗಿ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.